ಇದು ನಾನು ಮೊದಲೇ ಮಾಡಿದ್ದ ಲಕ್ಷ್ಮೀಕಾಂತ ದೇವಸ್ಥಾನ ಥರನೇ ಇದೆ. ಅದನ್ನು ಹೋಗಿ ನೋಡ್ಬೋದು ಬೇಕಾದರೆ. ಅಂದರೆ ಅಲ್ಲಿ ಪ್ರಾಹಿಬಿಟ್ ಮಾಡಿದ್ರು ವಿಡಿಯೋ ತೆಗಿಯೋಕ್ಕೆ, ಹಂಗೂ ನಾನು ತೆಗ್ದಿದ್ದೀನಿ. ಇಲ್ಲಿ ಪ್ರಾಹಿಬಿಟ್ ಮಾಡಿಲ್ಲ. ಆ ವಿಡಿಯೋದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಲಿಂಕು. ಭುಜಂಗೇಶ್ವರಕ್ಕೊಂದು ಇಡ್ಗೆ ಹೊಡೆದು ಬಿಡೋಣ. ಸೈಡ್ ಡಿ ಎಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್. ದರ್ಶನ ಎಲ್ಲ ಆಯಿತು. ಈಗ ದ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ, ತಿಂಡಿ ತಿನ್ನೋದು. ಎಲ್ಲ ಹೊರಟಿದ್ವಿ ತಿಂಡಿಗೆ. ತಿಂಡಿಯಲ್ಲಿ ನಿಲ್ಸೋಣ, ನೋಡೋಣ ಮುಂದೆ ಎಲ್ಲಾದ್ರು ಅಂತವ್ರೆ, ನೋಡೋಣ. ಮಿಲಿಟರಿ ಟ್ರೈನಿಂಗ್ ಇಲ್ಲಿ ಬರ್ತಾರಂತೆ. ಸೊ ಅಲ್ಲಿ ಏನೇನೋ ಕಲ್ಲಗಳಲ್ಲಿ ಟ್ರೈನಿಂಗ್ ಕೊಡ್ತಾರಂತೆ. ಇಲ್ಲಿ ಸುಮಾರು ಜನ ಕುತ್ಕೊಂಡು ತಿಂದು ಹೋಗಿದ್ದಾರೆ. ಈ ಥರ ಕಸ ಅಂಡಬೇಡಿ, ನೀವು ಎಲ್ಲರೂ ಹೋಗಿ ಸ್ಪಾಟಲ್ಲಿ ತಿಂದರೆ. ಇದು ನಮ್ಮ ಸ್ಪಾಟ್ ಆಗಿದೆ, ಇವತ್ತಿನ ಸ್ಪಾಟ್ ತಿಂಡಿ ತಿನ್ನಕ್ಕೆ. ಉಪ್ಪಿಟ್ಟು, ಚಿಪ್ಸ್. ಬೈ ತಗೋ. ನಮ್ಮ ಫ್ರೆಂಡ್ ಎಲ್ಲಿದ್ರು ಬಂದ್ಬಿಡ್ತೀನಿ. ಹೋಗಲಿ ತಗೋಲಿ. ನಾನು ನೋಡಲಿ ಕರ್ಮ ಕರ್ಮ ಅಂತ ತಿಂತ. ಓ ತಿನ್ನು ತಿನ್ನು, ಆಯ್ತು ತಿನ್ನು. ಚಿಪ್ಸ್ ಉಪ್ಪಿಟ್ಟು ಎಲ್ಲ ತಿಂತಿದೆ. ಟೀ ಟೈಮ್.
ತಿಂಡಿ ತಿನ್ಕೊಂಡು ಹೊರಟಿದೀವಿ. ಮುಂದಿನ ಕಾರ್ಯಕ್ರಮ ಮನೆ ಕಡೆ ಚಪಾತಿ ಇಲ್ವಾ? ಚಪಾತಿ. ಫುಲ್ಲು ರಶ್ಶು. ಇಲ್ಲಿ ನಂಜನಗೂಡಲ್ಲಿರೋ ಒಂದು ಹೋಟ್ಲಿಗೆ ಬಂದಿದ್ದೀವಿ ಚಪಾತಿ ತಿನ್ನಕ್ಕೆ. ಫುಲ್ ಫೇಮಸ್ ಅಂತೆ. ಇದ್ರ ಬಗ್ಗೆ ಅದೇ ಹಿಸ್ಟ್ರಿ ಹೇಳಿ ಅಜ್ಜಿ. ಇಷ್ಟೇ ಅಂತಂದ್ರೆ ಇದು 3 ತಲೆಯಿಂದನೂ ಇದೆ. 3 ತಲೆ ಅಂತಂದ್ರೆ 82ನೇ ಇಸ್ವಿಯಿಂದ, ಅದಕ್ಕೂ ಮುಂಚೆಯಿಂದನೂ ಇದೆ. ನಾನು ಬಂದಿದ್ದು 82ನೇ ಇಸ್ವಿಲಿ. ಅವಾಗಿಂದನೂ ಅವಾಗ 10 ರೂಪಾಯಿ ಚಪಾತಿ. ಹ್ಮ್ ಇದು ಹಳೆ ಮನೆ. ಇದಿಷ್ಟೇ ಅಗಲ ಹಾಲು. ಇಷ್ಟಾಗ್ಲದ್ರಲ್ಲಿ ಅವಾಗಿಂದನೂ ಚಪಾತಿ ಫೇಮಸ್. ಚಪಾತಿ ನಂಜನಗೂಡಲ್ಲಿ ಯಾರೇ ಬಂದ್ರು ಚಪಾತಿ ತಿನ್ಕೊಂಡು ಹೋಯ್ತಾರೆ. ಇಲ್ಲಿ ಜನ ನೋಡಿ ಹೆಂಗ್ ತುಂಬಿದ್ದಾರೆ. ಇವತ್ತು ಪೌರ್ಣಮಿ ಆಗಿರುತ್ತೆ ಪಪ್ಪು. ಹಿಂಗೆ ಇರ್ತಾರೆ ಬೇರೆ ಟೈಮ್. ಜನ ಬಂದು ತಿಂತಾರೆ ಹೋಯ್ತಾ ಇರ್ತಾರೆ, ತಿಂತಾರೆ ಹೋಯ್ತಾರೆ. ಚಪಾತಿ ಓಟ್ ಮಸ್. ಈಗ ಇಡ್ಲಿ ದೋಸೆ ಎಲ್ಲಾನು ಮಾಡ್ತಾರೆ. ಇಲ್ಲಿ ಸಿಗೋ ಚಪಾತಿ ಹಿಂಗಿರುತ್ತೆ ನೋಡಿ. ಇದೇ ಚಪಾತಿ ಫೇಮಸ್ಸು. ಎಷ್ಟು ಅಗಲ ಇದೆ ನೋಡಿ, ನೀವೇ ನೋಡ್ಬೋದು. ಪಲ್ಯಗಳ ಚಟ್ನಿಗಳು ನೋಡಿ. ಹೌದಾ? ಇದೆ ಇದೆ ಇದೆ. ಚಪಾತಿ ತಿಂದಾಯ್ತು. ಇಲ್ಲಿ ಕಳೆಪುರಿ ತಗೊಂಡ್ವಿ. ಈಗ ಸೀದಾ ಮನೆಗೆ ಹೊರಟಿದೀವಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.